ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಮೈರಾ ರೆಸಿಪಿ ಚಾನಲ್. ನಾವು ಇವತ್ತು ಮಾಡ್ತಾ ಇರೋದು ಉದ್ದಿನ ವಡ ಮಾಡೋದನ್ನು ಹೇಗಂತ ನೋಡ್ಕೊಂಬರೋಣ. ನೆನೆಸಿರೋ ಉದ್ದಿನ ಬೇಳೆನ ನಾನಿವಾಗ ಮಿಕ್ಸಿಗೆ ಹಾಕೋತಿದ್ದೀನಿ. ಒಂದಿನ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡು ನೋಡಿ ಹಾಕ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ಆಗೋ ಥರ ರುಬ್ಕೋಬೇಕು ಮಿಕ್ಸಿನಲ್ಲಿ. ಆಮೇಲೆ ಅದನ್ನು ಕೈನಲ್ಲಿ ಕಲಿಸ್ಕೊಳ್ಬೇಕು. ಅದನ್ನು ಪೂರ ಒಂದು ಹದಕ್ಕೆ ಬರೋ ಥರ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೋಬೇಕು. ನೋಡಿ ಈ ಥರ ಈ ಹದ ಬರೋ ಥರ ಕಲಿಸ್ಕೋಬೇಕು. ಅದನ್ನು ನೀರಲ್ಲಿ ಹಾಕಿದರೆ ನೀರಿಗೆ ಅಂಟ್ಕೋಬಾರ್ದು. ಆ ಥರ ನಾನು ಕೈಯಲ್ಲಿ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕೋತಿದ್ದೀನಿ. ಆಮೇಲೆ ಕಟ್ ಮಾಡಿರೋ ಕೊಬ್ಬರಿಯನ್ನು ಹಾಕೋತಿದ್ದೀನಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ, ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೋತಿದ್ದೀನಿ ಕೈಯಲ್ಲಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಕಡೆ ಮಸಾಲೆ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕೋತಿದ್ದೀನಿ, ಯಾಕಂದರೆ ಕ್ರಿಸ್ಪಿ ಆಗೋ ಥರ ಅಡುಗೆ ಸೋಡಾ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ ಗ್ಯಾಸ್ ಹಚ್ಕೋತಿದ್ದೀನಿ. ಒಂದು ಪಾತ್ರೆ ಇಟ್ಕೋತಿದ್ದೀನಿ ಈಗ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕೆಂಪು ಆಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೋಬೇಕು ಎಣ್ಣೆನ. ಕೈನಲ್ಲೇ ಈ ಥರ ವಡ ಥರ ಹೋಲ್ಡ್ ಮಾಡಿಕೊಂಡು ನಾನು ಒಂದೊಂದಾಗಿ ಬೀಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕೋಬೇಕು. ಇವಾಗ ರೆಡಿ ಆಯಿತು. ನೋಡಿ ಈ ಥರ ವಡ ರೆಡಿ ಆಗುತ್ತೆ. ನೋಡಿ ಕ್ರಿಸ್ಪಿ ಆಗಿರೋ ವಡ ರೆಡಿ ಆಯಿತು. ನಿಮಗೆ ಇದೇ ಥರ ಸಾಂಬಾರು ಆಮೇಲೆ ಚಟ್ನಿ ರೆಸಿಪಿ ಏನಾದರೂ ಬೇಕಾಗಿದ್ದರೆ ಸಮೈರಾ ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.